ಒಂದು ಅಂದಾಜ್ ಮೇಲೆ ಅಂದ್ಕೊಂಡಿದ್ವಿ ಈ ವೀಕು ಮಿಡ್ ಎಲಿಮಿನೇಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಆಗಿದೆ. ತನಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ. ಸೊ ಈ ವೀಕ್ ಮಿಡ್ಡಲ್ಲಿ ಎಲಿಮಿನೇಟ್ ಆಗಿ ಹೊರಗೆ ಬರ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಹಂತದಲ್ಲಿ ಅವರೇ ಅಂತಲ್ಲ, ತುಕಾಲಿ ಅವರಾಗಿರ್ಬೋದು, ವರ್ತೂರವರಾಗಿರ್ಬೋದು, ನಮ್ರತ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಕಾರ್ತಿಕ್ ಅವರು, ಸಂಗೀತ ಅವರು, ಸೊ ಯಾರ್ಯಾರು ಇವರೆಲ್ಲ ಇದ್ದಾರೆ, ಯಾರೇ ಹೊರಗೆ ಬಂದ್ರೂ ಈ ಪೊಸಿಷನಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲರೂ ಅವ್ರದ್ದೇ ಆದಂಥ ತುಂಬ ಎಫರ್ಟ್ಸ್ನ ಹಾಕಿದ್ದಾರೆ. ಏಳು ಬೀಳು ಇದ್ದಿದ್ದೆ, ತಪ್ಪು ಸರಿ ಇದ್ದಿದ್ದೆ. ತಪ್ಪುಗಳಾದಾಗ ಎಲ್ಲರೂ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈ ಹಂತದಲ್ಲಿ ಯಾರೇ ಹೊರಗೆ ಬಂದ್ರೂ ತುಂಬ ಬೇಜಾರಾಗುತ್ತೆ. ಹಾಗೆ ತನಿಷಾ ಅವರು ಹೊರಗೆ ಬಂದಿದ್ದು ನಿಜ ಬೇಜಾರಾಯಿತು. ಸ್ಟಾರ್ಟಿಂಗ್ ಡೇಸಲ್ಲಿ, ಇನಿಷಿಯಲ್ ಡೇಸಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದರು. ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಡೌನ್ ಆದರು ಅಂತ ಅನಿಸುತ್ತೆ. ಅದೇ ಅವರ ಈ ಎಲಿಮಿನೇಷನ್ಗೆ ಕಾರಣ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಯಾರ್ಯಾರು ಮನೆಯಲ್ಲಿ ಸದಸ್ಯರಿದ್ದಾರೆ, ಉಳ್ಕೊಂಡಿದ್ದಾರೆ, ಸೊ ಅವರೆಲ್ಲ ಒಂಥರ ಮ್ಯಾಕ್ಸಿಮಮ್ ವಿನ್ ಆದಂಗೆ, ಇನ್ನೇನು ಟ್ರೋಫಿ ಯಾರು ಎತ್ತುತ್ತಾರೆ ಅನ್ನೋದು ಬಿಟ್ಟರೆ ಸೊ ಅಲ್ಲಿ ಬೇರೆ ಏನು ಅವ್ರು ಹೆಚ್ಚು ಇವ್ರು ಕಮ್ಮಿ ಅನ್ನೋ ಥರ ಜಾಸ್ತಿ ಕಂಪ್ಯಾರಿಸನ್ನು, ಏನೋ ಅವ್ರು ತುಂಬ ಜಾಸ್ತಿ ಇವ್ರು ತುಂಬ ಕಮ್ಮಿ ಅನ್ನೋ ಥರ ಯಾರಿಗೂ ಇಲ್ಲ. ಎಲ್ಲ ತುಂಬ ಈಕ್ವಲ್ ಆಗಿದ್ದಾರೆ. ಏನೋ ಒಂದು 1%, 2% ಎಲ್ಲ 2%ಅಲ್ಲಿ ಆಟ ಆಡ್ತಾ ಇರ್ತಾರೆ ಅಂತಾರಲ್ಲ, ಸೊ ಆ ಥರ ಆಟ ಇವಾಗ ಎಲ್ಲರ ಮೇಲೂ ನಿಂತಿರೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಇವ್ರಿಗೆ ಹೋಗಬೇಕು, ಇವರೇ ಗೆಲ್ಲಬೇಕು, ಇವರೇ ಎಲ್ಲರಿಗಿಂತ ತುಂಬ ಮುಂದೆ ಇರೋದು ಅಂತ ನೋಡಿದ್ರೆ ಆ ಥರ ಯಾರೂ ಇಲ್ಲ. ಹಂಗಾಗಿ ಆಲ್ಮೋಸ್ಟ್ ಆಲ್ ಇವಾಗ ಫೈನಲ್ ವೀಕಿಗೆ ಯಾರ್ಯಾರು ಕಾಲಿಟ್ಟಿದ್ದಾರೆ, ಸೊ ನೀವೆಲ್ಲರೂ ವಿನ್ನರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತನಿಷ್ ಅವರು ಕೂಡ ಅವ್ರದ್ದೇ ಆದಂಥ ಫೈಟ್ನ ಕೊಟ್ಟಿದ್ದಾರೆ. ಬೆಂಕಿ ಅನ್ನೋ ಒಂದು ಹೆಸರನ್ನ ಇಲ್ಲಿಂದ ತೊಗೊಂಡು ಹೋಗ್ತಿದ್ದಾರೆ. ಹೊರಗಡೆ ಹೋದ್ಮೇಲೆ ಜನ ಎಲ್ಲ ಬೆಂಕಿ 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 ಅಂತಲೇ ಗುರುತಿಸ್ತಾರೆ ಅನಿಸುತ್ತೆ. ಸೊ ಒಳ್ಳೆಯದಾಗಲಿ ಅವರ ಫ್ಯೂಚರ್ಗೆ. ಹಾಗೆ ಇನ್ನೇನು ಫಿನಾಲೆ ವೀಕಿಗೆ ಬರ್ತಾರೆ. ಸೊ ಇಲ್ಲಿಂದ ಹೋದ್ಮೇಲೆ ಅವ್ರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ. ಸೊ ಅವರ ಜರ್ನಿ ತುಂಬ ಚೆನ್ನಾಗಿ ಕಂಟಿನ್ಯೂ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ತನಿಷಾ ಅವರೇ. ಸೊ ಇದ್ದಿದ್ದೆ ಆಟ ಅಂದಮೇಲೆ ಎಲ್ಲರೂ ವಿನ್ ಆಗೋಕ್ಕಾಗಲ್ಲ, ಯಾರು ಒಬ್ಬರೇ ವಿನ್ ಆಗೋಕ್ಕಾಗೋದು. ಜನಗಳ ಸಪೋರ್ಟು ಕೂಡ ತನಿಷಾ ಅವ್ರಿಗೆ ತುಂಬ ಇದೆ ಹೊರಗಡೆ ನಾನು ನೋಡ್ದಂಗೆ. ಸೊ ಅವರೆಲ್ಲರ ಪ್ರೀತಿ ತನಿಷಾ ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ. ಹೋಪ್ ಅದನ್ನು ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಈಗ ಕೆಲವು ಸೊ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ನಾನು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.